ತೊಕ್ಕೋಟು ಯೂನಿಯನ್ ಬ್ಯಾಂಕ್ ಸೇವೆ ಸಂದ ಹೊಂದಿತ್ತಿನ ಬಜಾಲ್ ನಿವಾಸಿ ಗಮ್ನಮ್ ದೇವ್ ಶುಕ್ರವಾರ ಸೇವಾ ನಿವೃತ್ತಿನ ಪಡೆದಿತ್ತದು. ಅರೆಗ್ ಬ್ಯಾಂಕ್ ಅಧಿಕಾರಿಗಳು ಸಿಬ್ಬಂದಿಲು ಗ್ರಾಹಕರಿಗೆ ಆತ್ಮೀಯ ಸೇವಾ ವಿಧಾಯದ ಮಾನದಿಗೆ ಮಲ್ತೇರು. ತೊಕ್ಕೋಟು ಯೂನಿಯನ್ ಬ್ಯಾಂಕ್ದ ಸಿಬ್ಬಂದಿ ಗಮ್ನಮ್ ದೇವ್ 20 ವರ್ಷ ಭಾರತೀಯ ಭೂಸೇನೆಡು ಸೇವೆ ಸಂದಾದಿತ್ತದು. ಇತ್ತ ಯೂನಿಯನ್ ಬ್ಯಾಂಕ್ ಸೇವೆ ಸಂದ ಹೊಂದಿತ್ತದು. ಶುಕ್ರವಾರ ಸೇವಾ ನಿವೃತ್ತಿನ ಪಡೆಯಿರು. ತೊಕ್ಕೋಟು ಯೂನಿಯನ್ ಬ್ಯಾಂಕ್ದ ಸಿಬ್ಬಂದಿ ಆದಿತ್ತಿನ ಇತ್ತ ಬೆಂಗಳೂರು KR ನಗರ ಶಾಖೆದ ಸೀನಿಯರ್ ಮ್ಯಾನೇಜರ್ ಆದುಪ್ಪುನ ದಯಾವತಿ ಗ್ರಾಹಕರು ಸಾಮಾಜಿಕ ಸೇವಾಕರ್ತರು ನಿವೃತ್ತ ಸರಕಾರಿ ನೌಕರರ ಸಂಘದ ಪದಾಧಿಕಾರಿ ಸಿರಿಲ್ ಡಿಸೋಜಾ ಬ್ಯಾಂಕ್ ಯೂನಿಯನ್ ಕುಡ್ಲ ಘಟಕದ ಅಧ್ಯಕ್ಷರು ಸುರೇಶ್ ಬೊಕ್ಕ ತೊಕ್ಕೋಟು ಶಾಖಾ ಸಿಬ್ಬಂದಿ ಕವಿತಾ ಈ ಪೊರ್ತು ಪಾತೆರೊಂದು ಗಮ್ನಮ್ ದೇವರನ ಸೇವೆ ವ್ಯಕ್ತಿತ್ವದ ಬಗೆಟು ತೆರಿಪಾದು ಅರೆನ ದುಂಬುದ ನಿವೃತ್ತ ಜೀವನಗೆ ಎಡೆಪು ಬಯಕೀರು. ನಮಗೆ ಈಗ ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲರೂ ಎಲ್ಲೆಲ್ಲಿಂದೆಲ್ಲ ಬಂದಿದ್ದೇವೆ ನಾವೆಲ್ಲ. ಎಷ್ಟೇ ಈಗ ನೋಡಿ ಹೆವಿ ರೈನ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಆದರೂ ಕೂಡ ಅವರ ಮೇಲೆ ಒಂದು ಪ್ರೀತಿಯಿಂದ ಎಲ್ಲರೂ ಕೂಡ ಬಂದಿದ್ದೇವೆ ನಾವೆಲ್ಲ. ಅದು ಅದರಲ್ಲಿ ಗೊತ್ತಾಗ್ತದೆ ಎಲ್ಲರಿಗೂ ಎಷ್ಟಿಗೆ ಇಷ್ಟ ಅವರದ್ದು ಅಂದರೆ ಅವರ ಸರ್ವಿಸ್ ಆಗಲಿ ಯಾವತ್ತು ಅವರು ಅವರ ಡ್ಯೂಟಿ ಮಾಡುವಾಗ ಒಂದು ಇದು ಮಾಡ್ಕೊಂಡಿಲ್ಲ, ಅವರು ಕಾಂಟ್ರವರ್ಸಿ ಅಂತ ಹೇಳ್ತಲ್ಲ ಆ ಥರ ಏನಿಲ್ಲ. ಅವರ ಸರ್ವಿಸ್ ತುಂಬ ಚೆನ್ನಾಗಿದೆ. ಅವರು ಅಂದರೆ ನಾನು ಅಲ್ಲಿ ಕ್ಯಾಶ್ ಆಫೀಸರ್ ಆಗಿದ್ದೆ, ಅವರು ಕ್ಯಾಶಿಯರ್ ಆಗಿದ್ದಾಗ 2 ಇಯರ್ಸಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿ ಜೊತೆಯಲ್ಲಿ. ಹಾಗಾಗಿ ಅವರ ಟ್ರಾನ್ಸ್ಫರ್ ಇವತ್ತು ಅವ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಅಂತ ಗೊತ್ತಾಗಿ ನಾನೀಗ ಟ್ರಾನ್ಸ್ಫರ್ಗೆ ಹೋಗಿದ್ದೇನೆ ಮೈಸೂರಿಗೆ. ಆದರೂ ಕೂಡ ಇವತ್ತಿನ ದಿವಸಕ್ಕೆ ಟೈಮ್ ಮಾಡ್ಕೊಂಡು ನಾನು ಬಂದಿದ್ದೇನೆ. ದೇಶದ ಒಂದು ಯೋಧರಾಗಿ ಅದು ಈ ಕಾರ್ಗಿಲ್ ಸಮಯದಲ್ಲಿ ಅವರು ನೀಡಿದ ಸೇವೆಯನ್ನು 20 ವರ್ಷಗಳು ನಿರಂತರ ನಮ್ಮ ಸೈನ್ಯದಲ್ಲಿ ದುಡಿದು ಆ ನಂತರ ಯೂನಿಯನ್ ಬ್ಯಾಂಕಿಗೆ ಸೇರ್ಪಡೆಯಾಗಿ 17 ವರ್ಷಗಳ ಸೇವೆಯನ್ನು ನೀಡಿ ಅದು ಕೊನೆಗೆ ಅವರ ಸೇವಾಂತ್ಯದಲ್ಲಿ ನಮ್ಮ ಉಳ್ಳಾಳ ತೊಕ್ಕೋಟು ಬ್ರಾಂಚಿನಲ್ಲಿ ನೀಡಿದ ಸೇವೆಯು ಅವರನ್ನು ನಾವು ನೋಡಿದ್ದೇವೆ. ಅವರು ನೀಡಿದ ಸೇವೆಯನ್ನು ನಾವು ಅದರಲ್ಲೂ ಅವರ ಗುಣ, ಅವರು ಗ್ರಾಹಕರ ಹತ್ರ ಒಂದು ಮಾತು, ಅವರ ನಡೆ ನುಡಿ ನಿಜವಾಗಿ ಸೌಮ್ಯತೆ, ಇದು ಎಲ್ಲರಿಗೂ ಬರೋದಿಲ್ಲ, ಎಲ್ಲ ನೌಕರರಿಗೆ ಬರೋದಿಲ್ಲ, ಸಿಬ್ಬಂದಿಗಳಿಗೆ ಬರೋದಿಲ್ಲ. ಆದರೆ ಅದು ಏನು ಅವರ ಹುಟ್ಟಿನಿಂದ ಬಂದಿದೆ ಅಂತ ಹೇಳ್ತೇನೆ ನಾನು. ಈ ದಿನ ಸಂತೋಷ ಆಗ್ತಿದೆ. ನಾವು ಸ್ಥಳೀಯರು ಅವರನ್ನು ಗೌರವಿಸಬೇಕು. ನಾನು ಮೋಹನ್ ಬಂಗೇರ, ನಾವೆಲ್ಲ ನಿವೃತ್ತ ಸರ್ಕಾರಿ ನೌಕರರು. ಮೋಹನ್ ಬಂಗೇರವರು ನಿವೃತ್ತ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರು, ಹಾಗೂ ಇನ್ನೊಬ್ಬರು ನಮ್ಮ ಗಟ್ಟಿ ಗೋಪಾಲ್ ಕೃಷ್ಣ ಗಟ್ಟಿ, ಎಲ್ಲರೂ ನಾವು ಸೇರಿದ್ದೇವೆ. ಮತ್ತು ನಮ್ಮ ಸುಜಾತ ನೇಬರ್, ಅದು ಎಲ್ಲ ಎಲ್ಲರನ್ನು ನಾನು ಎಲ್ಲರ ಪರವಾಗಿ ಹಾಗೂ ನಮ್ಮ ನಾಗರಿಕರ ಪರವಾಗಿ ನಾವು ಪ್ರಥಮವಾಗಿ ನೀಡುವ ಇವತ್ತು ಗೌರವ ಏನಂದರೆ ಭಟ್ನಗರ ಪರಿಸರದ ಎಲ್ಲ ನಾಗರಿಕರ ಪರವಾಗಿ ಸರ್, ನಾವು ನಿಮಗೆ ನಮ್ಮ ಅನಂತ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಇವರಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಅದು ಸತ್ಯ ಮಾತು ನೋಡಿ, ಯಾಕಂದ್ರೆ ಅದು ಬರಬೇಕಾದ್ರೆ ಅದು ಆ ಮಾತಿನಲ್ಲಿ ಬಂತು. ಇವಾಗಲೂ ನಮ್ಮ ಈಗಿನ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಈ ಮುಖ ನೋಡಿ ಮಾತನಾಡುವಂತ ಒಂದು ಆ ಪ್ರವೃತ್ತಿ ಇದ್ದವರು ಮಾತ್ರ ಒಂದು ಉದ್ಯೋಗಿ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೆ. ಕೇವಲ ತಲೆ ಕೆಳಗೆ ಮಾಡಿ ತನ್ನ ಉದ್ಯೋಗ ಆಯಿತು, ನಾನು ನನಗೆ ಸಂಬಳ ಕೊಡ್ತಾರೆ ನಾನಲ್ಲ. ಜನರ ವಿಶ್ವಾಸವನ್ನು ತಗೊಳ್ಳೋದು ತುಂಬ ಸುಲಭ, ಅಷ್ಟು ಸ್ವಲ್ಪ ಕಷ್ಟ ಇದೆ. ಆ ಬಾಂಧವ್ಯವನ್ನು ಗಟ್ಟಿಯಾಗಿ ಮಾಡಿದ ಗಮ್ನಮ್ ಅವಾಗ ಅವರ ಧರ್ಮಪತ್ನಿ ಕೂಡ ಅವರಿಗೆ ಸಾಥ್ ಆಗಿದ್ದಾರೆ. ಹಾಗೆ ಈ ಜೀವನ ಇನ್ನು ನಾಳೆಯಿಂದ ನೀವು ಹೊಸ ಜೀವನ ಉದ್ಯೋಗಿಗಳ ನೀವು ಬ್ಯಾಂಕಿಗೆ ಕೂಡ ಇಷ್ಟು ಕೊಡುಗೆಯನ್ನು ನೀಡಿದ್ರು, ಇನ್ನು ಕೂಡ ನಿಮ್ಮ ಸೇವೆ ನಿರಂತರವಾಗಿರಲಿ. ಯಾಕೆಂದ್ರೆ ಬ್ಯಾಂಕ್ ನಾವು ಒಂದು ಅನ್ನ ತಟ್ಟೆ, ಯಾವಾಗಲೂ ನಾವು ಅದರ ಸೇವೆಯನ್ನು ನಮಗೆ ಕೊಟ್ಟಂತ ಎಲ್ಲ ನಮಗೆ ಏನೆಲ್ಲ ಕೊಟ್ಟಿದೆ ಅದೆಲ್ಲ ಬ್ಯಾಂಕಿಗೆ ಕೊಟ್ಟಿದೆ. ಹಾಗಾಗಿ ನಾವು ಬ್ಯಾಂಕಿನ ಋಣ ಯಾವಾಗಲೂ ನಮ್ಮ ಹತ್ರ ಇದ್ದೇ ಇರಬೇಕಾಗ್ತದೆ. ನಿಮ್ಮ ಕೊಡುಗೆ ಇನ್ನೂ ಕೂಡ ಇರಲಿ, ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸುಖಕರವಾಗಿರಲಿ ಅಂತ ನಾನು ಶುಭ ಹಾರೈಸ್ತೇನೆ. 2020 ನಾನು ಈ ತೊಕ್ಕೋಟು ಬ್ರಾಂಚಿಗೆ ಜಾಯ್ನ್ ಆಗಿದ್ದೆ. ಹಾಗಾಗಿ 1 ವರ್ಷ ನಂತರ ಅವರು ಈ ಬ್ರಾಂಚಿಗೆ ಬಂದಿದ್ದಾರೆ. ಈಗ ಸರಿಸುಮಾರು ಒಂದು 5 ವರ್ಷಗಳ ಕಾಲ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ದೇವೆ. ಅವರ ಬಗ್ಗೆ ಹೇಳೋದಾದರೆ, ಅವರ ನೇಚರ್ ಬಗ್ಗೆ ಹೇಳೋದಾದರೆ ಅವರು ಅಡ್ಜಸ್ಟ್ ಮಾಡ್ತಾರೆ. ನಾವೊಂದು ಏನಾದರೂ ಒಂದು ಕೆಲಸ ಹೇಳಿದರೆ ಆಗೋದಿಲ್ಲ, ನನ್ನಿಂದ ಅದು ಕೆಲಸ ಮಾತ್ರ ಮಾಡ್ತಾರೆ, ಕಂಡೀಷನ್ಸ್ ಇರೋಲ್ಲ. ಏನು ಹೇಳಿದರೆ ಮಲ್ಪೆ ಮೇಡಮ್ ಅಂತ ಹೇಳಿಕೊಂಡು ಮಾಡ್ತಾರೆ. ಸ್ಟಾಫ್ ಜೊತೆ ಒಳ್ಳೆಯದಾಗಿದ್ದಾರೆ. ಮತ್ತೊಂದು ಹೇಳಿದರೆ ಅವರು ಡೆಡಿಕೇಟೆಡ್ ವರ್ಕ್, ಯಾಕಂತಂದರೆ ಅವರು ಯಾವತ್ತು ರಜೆ ತುಂಬ ತೆಗೀಲಿಲ್ಲ. ಅವರೆಲ್ಲ ಲಾಸ್ಟ್ ಮಂತಲ್ಲೇ ಹೇಳ್ತಿದ್ರು ನನಗೆ ತುಂಬ ರಜೆ ಉಂಟು, ನಾನು ತೆಗೀಲಿಲ್ಲ ಹೇಳಿ. ಆದರೂ ಕೆಲವರು ಈ ರಿಟೈರ್ಡ್ ಆಗೋಕ್ಕೆ ರಜೆ ತೆಗಿತೆ, ನಂದು ರಜೆ ವೇಸ್ಟ್ ಆಗುತ್ತೆ ಆ ಥರದವರನ್ನು. ಅವಾಗ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ನಮ್ಮದು ರಜೆ ವೇಸ್ಟ್ ಆದರೂ ಪರವಾಗಿಲ್ಲ, ನಮಗೊಂದು ಆರೋಗ್ಯ ಕೊಟ್ಟಿದ್ದಾರೆ, ನಾವು ಡೈಲಿ ಬ್ರಾಂಚಿಗೆ ಬಂದು ವರ್ಕ್ ಮಾಡುವ ಹಾಗೆ ಆಯ್ತಲ್ಲ,
ರಿಟೈರ್ಡ್ ಆಗೋ ತನಕ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಲ್ಲ, ಅದು ನಮ್ಮದೊಂದು ಭಾಗ್ಯ ಅಂತ ಹೇಳ್ತಾ ಇದ್ದೆ. ಹೌದು. ಅದೇ ಥರ ಅವರು ನಾನು ನೋಡಿದ ಪ್ರಕಾರ ಅದೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಸ್ಟಮರ್ ಜೊತೆನೂ ಹಾಗೇನೆ ಒಳ್ಳೆ ರೀತಿಯಲ್ಲೇ ಸಹಕರಿಸ್ತಾರೆ, ಏನಾದರೂ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಇಷ್ಟು ದಿನ ಒಂದು ಅವಸರದ ಜೀವನ ಬಿಟ್ಟು ಈಗ ನಿವೃತ್ತಿ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವೊಂದು ಭಗವಂತನಲ್ಲಿ ಅವರಿಗೊಂದು ಆರೋಗ್ಯವನ್ನು ಆಯುಷನ್ನು ಒಂದು ಕೊಡಲಿ ಅಂತ ಬೇಡಿಕೊಂಡು ನಾನು 2 ಮಾತನ್ನು ತಂಕ್ ಅಭಿಮಾನ ಪ್ರೀತಿ ತೋಜಾದ ಮಾನಾದಿಗೆ ಮಲ್ತಿನ ಅಂಚನೆ ತನ್ನ ಸೇವಾ ಅವಧಿಡು ಸಹಕಾರ ಕೊರನ ಮಾತಿರೆಗ್ಲ ಗಮನಂ ದೇವ್ ಸೊಲ್ಮೆ ಸಂದಾಯರು. ಬ್ಯಾಂಕ್ ಸೇರೋ ಮೊದಲು ಇಂಡಿಯನ್ ಆರ್ಮಿಯಲ್ಲಿ 1987ರಲ್ಲಿ ಆರ್ಮಿಗೆ ಜಾಯ್ನ್ ಆಗಿದೆ. ಆರ್ಮಿ ಜಾಯ್ನ್ ಆಗಿ 3 ವರ್ಷ ನಾನು ಮದ್ರಾಸ್ ಇಂಜಿನಿಯರ್ ಗ್ರೂಪ್, ಅದು ಇಂಜಿನಿಯರ್ಸ್ ಅಂತ, ಅದರಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದೇನೆ. ಅಂದರೆ ಮೊದಲ ನನ್ನ ಸರ್ವಿಸ್ ಬ್ಯಾಂಗ್ಳೂರು, ಆನಂತರ ಬ್ಯಾಂಗ್ಳೂರಿನ ಟ್ರೈನಿಂಗ್ ಮುಗಿಸಿ ವೆಸ್ಟ್ ಬೆಂಗಾಲ್ನ ಸಿಲ್ಲಿಗುರಿಯಿಂದ ಅಲ್ಲಿಂದ ನಮ್ಗೆ ಸಿಕ್ಕಿಮ್ಗೆ ಇದಾಯಿತು. ಸಿಕ್ಕಿಮಲ್ಲಿ 1 ವರ್ಷ ಇದ್ದೆ. ಆನಂತರ ನಾಗಾಲ್ಯಾಂಡಿಗೆ ಹೋದೆ. ನಾಗಾಲ್ಯಾಂಡಲ್ಲಿ 1-2 ವರ್ಷ ಇದ್ದು, ಅನಂತರ ಮಿಜೋರಾಮ್, ಅಲ್ಲಿಂದ ತಿರುಗಿ ನಾವು ವೆಸ್ಟ್ ಬೆಂಗಾಲ ಇದರಲ್ಲಿ ಫೋರ್ಟ್ ವಿಲಿಯಮ್ಗೆ ಬಂದೆ. ಟೋಟಲ್ ಅಲ್ಲಿ ಆ ಏರಿಯಾದಲ್ಲಿ 9 ವರ್ಷ ಇದ್ದು ನಾವು 33 ಕೋರಲ್ಲಿ. ಆನಂತರ ಪಠಾಣ್ಕೋಟ್ಗೆ ಇದಾಯಿತು, ಮೂವ್ ಆಯಿತು ಯೂನಿಟ್. ಪಠಾಣ್ಕೋಟಲ್ಲಿಂದ ನಾವು ನಮಗೆ ಇದ್ದದ್ದು ಅಂತ ಜಮ್ಮಲ್ಲಿ ನಾನು 7 ವರ್ಷ ಇದ್ದೆ. 92ರಿಂದ 97ರವರೆಗೆ ಇದ್ದೆ. ಆನಂತರ ತಿರುಗಿ ಶ್ರೀನಗರಕ್ಕೆ ಬಂದು ನಾವು ಅಲ್ಲಿಂದ ಶ್ರೀನಗರದಲ್ಲಿ 3 ವರ್ಷ ಇದ್ದು, ಆನಂತರ ಶ್ರೀನಗರದ ನಮ್ಮದು ಇದ್ದದ್ದೆಲ್ಲ ಫೀಲ್ಡ್ ಏರಿಯಾ, ಬಾರಾಮುಲ್ಲಾ. ಆನಂತರ ನಾವು ತಂಗದಾರಲ್ಲಿದ್ದೆವು. ತಂಗದಾರದಿಂದ ಮತ್ತೆ ಅಲ್ಲೇ ಶ್ರೀನಗರದ ನಾವು ರಿಟೈರ್ಡ್ ಆಗಿ ಬಂದದ್ದು 2006ರಲ್ಲಿ. 2006 ಮಾರ್ಚಲ್ಲಿ ಬಂದದ್ದು, ಲಾಸ್ಟಿಗೆ ಮಾರ್ಚಲ್ಲಿ. ಆನಂತರ 3 ವರ್ಷ ನಾನು ರಿಟೈರ್ಡ್ ಆಗಿ ಬಂದು ಇನ್ಫೋಸಿಸಲ್ಲಿದ್ದೆ. ಆನಂತರ ಇನ್ಫೋಸಿಸ್ ನಾವು ಬ್ಯಾಂಕಲ್ಲಿ ಜಾಬ್ ಸಿಕ್ಕಿತ್ತು. 2009ರಲ್ಲಿ ಜೂನ್ 3ಕ್ಕೆ ನಾನು ಕಾರ್ಪೊರೇಷನ್ ಬ್ಯಾಂಕ್, ಈಗ ಮುಂಚೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಜಾಯ್ನ್ ಆಗಿ ಅದು ಲಿಪ್ ಮ್ಯಾನ್ ಆಗಿ. ಆನಂತರ 7 ವರ್ಷ ಹೆಡ್ ಆಫೀಸಲ್ಲಿದ್ದೆ. ಆನಂತರ ಪ್ರಮೋಷನ್ ಆಗಿ ಹೊಸಬೆಟ್ಟು ಮಂಜೇಶ್ವರಕ್ಕೆ ಟ್ರಾನ್ಸ್ಫರ್ ಆಯಿತು. 2016ರಿಂದ 21ರವರೆಗೆ ಹೊಸಬೆಟ್ಟು ಮಂಜೇಶ್ವರಲ್ಲಿದ್ದೆ. ಮಂಜೇಶ್ವರದಿಂದ ಕೊರೋನಾ ಟೈಮಲ್ಲಿ ಡೆಪ್ಟೇಷನ್ ಥರ 8 ತಿಂಗಳು ಕೊಂಚಾಡಿ ಪದವಿನಗರಲ್ಲಿದ್ದೆ ಬ್ರ್ಯಾಂಚಲ್ಲಿ. ಆನಂತರ ತಿರುಗಿ ಮಂಜೇಶ್ವರಕ್ಕೆ ಹೋದ. ಕೊರೋನಾ ಆದ ನಂತರ ತಿರುಗಿ 21 ಏಪ್ರಿಲಿಗೆ ನಾನು ತೊಕ್ಕೋಟು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆದೆ. ರಿಟೈರ್ಮೆಂಟ್ ನಾನು ತೊಕ್ಕೋಟು ಬ್ರ್ಯಾಂಚ್ನಲ್ಲಿ ಹಾಕ್ತಾ ಇದ್ದೇನೆ. ಅದೇ ಬ್ಯಾಂಕಿಗೆ ಬಂದ ನಂತರ ಯೂನಿಯನ್ ಬ್ಯಾಂಕಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಅದು ನನಗೆ ಇಲ್ಲಿ ಮನೆ ಹತ್ತಿರವೇ ಒಂದು 5 ಕಿಲೋಮೀಟರ್ ಒಳಗೆ ನನಗೆ ಸಿಕ್ಕಿತು. ನನ್ನ ಮನೆ ಜಪ್ಪಿನಮೊಗದಿಂದ ಇಲ್ಲಿಗೆ ನಮಗೆ ತುಂಬ ಹತ್ತಿರ ಆಗ್ತಿತ್ತು. ಅದೇ ಈಗ ನಾನು ಕ್ಲರ್ಕ್ ಇನ್ ನಿಮ್ಮ ಸೇವಾವಧಿಯಲ್ಲಿ ಯಾವುದಾದ್ರು ಆಪರೇಷನ್ಸ್ OP ಪರಾಕ್ರಮ, OP ವಿಜಯ ಆಗಿದೆ. ಆಗ ನಾವು ಕಾರ್ಗಿಲ್ ಇದ್ದಾಗುವಾಗ ಆ್ಯಕ್ಚುಲಿ ನನ್ನ ಮಗಳು 1999 ಜನವರಿ 20ಕ್ಕೆ ಡೆಲಿವರಿ ಆಗೋದು. ಜನವರಿ 20 ನಾ ಕಾರ್ಗಿಲ್ ಸ್ಟಾರ್ಟ್ ಆದದ್ದು ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ. ಅದು ಆ ಟೈಮಲ್ಲಿ ಟೆಲಿಗ್ರಾಮ್ ಬಂದು ನಾವು ಸ್ವಲ್ಪ ದಿವಸದಲ್ಲಿ 20 ದಿವಸದಲ್ಲೇ ಹೊರಟಿದ್ದೇನೆ ನಾನು. ಆನಂತರ ಬಂದದ್ದು 1.5 ವರ್ಷ ಆದ ನಂತರ ಮಗುವನ್ನು ಫೋಟೋ ತೋರಿಸಿ ಇವರಿದ್ದವು ತಂದೆ. ಆನಂತರ ಮತ್ತೆ ತಿರುಗಿ 1.5 ವರ್ಷ ನಂತರ ರಜೆ ಮುಗಿಸಿ ಒಂದು ತಿಂಗಳು ಇದ್ದು ಮತ್ತೆ ಹೋಗೋದು. ಮತ್ತೆ ತಿರುಗಿ ಸಂಸತ್ ಭವನ ಅಟ್ಯಾಕ್ ಆದಾಗ ಮತ್ತೆ ಟೆಲಿಗ್ರಾಮ್ ಬಂತು. ಹಾಗೆ ಸರ್ ಆಗ OP ಪರಾಕ್ರಮ, OP ವಿಜಯನ 2 ಅಟೆಂಡ್ ಮಾಡಿದ್ದೇನೆ. ಆನಂತರ ಈ ಸಂಸತ್ ಭವನ ಅಟ್ಯಾಕ್ ಆದ ನಂತರ ಕೂಡ ಇದು ನಮ್ಮದು ಫೀಲ್ಡಲ್ಲೇ ಇದ್ವಿ ನಾವು.
ಒಂದು ಬ್ಯಾಂಕು ಮತ್ತು ಸೇನೆ ಎರಡರಲ್ಲೂ ನಿಮ್ಮದು ಸಂತೃಪ್ತ ಬದುಕು. ಸಂತೃಪ್ತ ಬದುಕು ಹೌದು. ತುಂಬ ಸಂತೋಷ. ಅದೇ, ಒಂದು ಡಿಸಿಪ್ಲಿನ್ ಶಿಸ್ತು ಮತ್ತು ನಾವು ಹೇಗೆ ಇರಬೇಕಂತ ಒಂದು ಎರಡೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಮತ್ತು ಸಿವಿಲ್ ಲೈಫ್ಗೆ ಬಂದರೆ ಜನರ ಹತ್ರ ಹೇಗೆ ಬೆರೆಯಬೇಕಂತ ಬ್ಯಾಂಕಿಗೆ ಬಂದು ನಾವು ಮಾಡಿ ಥ್ಯಾಂಕ್ ಯು. ನಮಸ್ತೆ. ಗಮ್ನಂ ದೇವೇರ್ನ ಬೊಡೆದಿ ಹೇಮಲತಾ ಜೋಕುಲು ಸ್ವಾತಿ ಬೊಕ್ಕ ವಿಕಾಸ್ ಈ ಹೊರತು ಒಟ್ಟಿಗೆ ಇತ್ತೇರು. ತೊಕ್ಕೋಟು ಯೂನಿಯನ್ ಬ್ಯಾಂಕ್ದ ಸೀನಿಯರ್ ಮ್ಯಾನೇಜರ್ ಸಂತೋಷ್, ಬ್ಯಾಂಕ್ದ ಉಪ ಮುಖ್ಯಸ್ಥರು ಗೋಪಿಕಾ ವಿ, ಸಹಾಯಕ ಮ್ಯಾನೇಜರ್ ವೈಶಾಖ್ ಕೆ, ನಿವೃತ್ತ ಸರಕಾರಿ ನೌಕರರ ಸಂಘದ ಪ್ರತಿನಿಧಿಗಳು ಮೋಹನ್ ಬಂಗೇರ, ಗೋಪಾಲಕೃಷ್ಣ, ಯೂನಿಯನ್ ಬ್ಯಾಂಕ್ದ ಪ್ರತಿನಿಧಿಗಳು ಸುಧಾಕರ್, ಶ್ರೀಮತಿ ಬೇಬಿ, ನಾಗೇಂದ್ರ ಬೇಕಲ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.